ಪ್ಯಾಟ್ಗೆ ಹೋಗಿದ್ವಲ್ಲ ಮೊನ್ನೆ ಹೋದಾಗ ಕುಂಬಳಕಾಯಿ ಬೀಜ ಅಗಸಿ ಅಗಸಿ ಅಂತ ನಾನು ನೋಡಿ ನೀವು ಅದು ಗಸಗಸಿ ಗಸಗಸಿ ಅಂಟ ಬೆಲ್ಲ ತುಪ್ಪ ಆಮೇಲೆ ಬಾದಾಮಿ ಗೋಡಂಬಿ ಪಿಸ್ತಾ ಆಮ್ಯಾಗ ಇನ್ನೇನದ ಕೇರ್ ಬೀಜ ಆಮ್ಯಾಗ ಅದು ಏನದ ಯವನ್ನ ದ್ರಾಕ್ಷಿ ಒಣ ಕೊಬ್ಬರಿ ಆಮ್ಯಾಗ ಉತ್ತತ್ತಿ ಇವೆಲ್ಲ ನನ್ನ ಸೊಸೀಡಾಗಿ ತೊಗೊಂತವ. ಶಾಂತಕ್ಕ ಇದು ಕೆಟ್ಟಂತ ಮಾಡಿ ರೊಕ್ಕ ಅಯ್ಯೋ ದೇವ್ರೆ ಒಂದು 3-3.5 ರೂಪಾಯಿ ಅಥವಾ ಇಷ್ಟು ಐಟಮ್ ತರಕ ಅಲ್ಲ. ಇವೆಲ್ಲ ನಾವೆಲ್ಲಿ ಮೊದಲು ತರ್ತಿದ್ವಿ ಶಾಂತಕ್ಕ. ಯಾವ ಹಬ್ಬ ಹುಣ್ಣಿಮೆ ಅಂತಂದ್ರೆ ಈ ಸಂತಿಗೆ ಹೋದಾಗ 10 ರೂಪಾಯಿದಾಗ ಸಾಚೆಟ್ನಾಗ 4 ಗೋಡಂಬಿ ಇಟ್ಟು ಪ್ಯಾಕೆಟ್ ಮಾಡಿರ್ತಿದ್ರಲ್ಲ 10 ರೂಪಾಯಿ. ಅದನ್ನ ಅಂತಂದ್ರೆ ಯಾವಾಗಾರ ಒಂದು ಪಾಯಸಕ್ಕೆ ಹಾಕಕ್ ಬೇಕಂದ್ರೆ ಅದು ಇಡೀ ಪಾಯಸ ಹುಡುಕಾಡಿದ್ರೆ ಎಲ್ಲಾರ ಒಂದು ಗೋಡಂಬಿ ಸಿಕ್ಕಿರ್ತಿತ್ತು. ಹಂಗಿರ್ತಿತ್ತು ನಮ್ಮ ಬಾಳೆ. ಇದು ಮೊನ್ನೆ ನಾನೀಗ ಬೇಡ ಅಂದಿಯಾ ಆಕಿಗೆ ಬೇಜಾರಾಕತಿ. ಆಮೇಲೆ ಏನೋ ಮನೆಯವ್ರ ಆರೋಗ್ಯದ ಸಂಬಂಧ ಒಂದು ತರಕತ್ತಾಳಲ್ಲ ಹೋಗಿರ್ಲಿ ಬಿಡ ಏನಾತ ನನ್ನ ಮಗ ತಿಂತಾನ. ನನ್ನ ಮಗ ತಿಂದಿದ್ಕಿಂತ ಹೆಚ್ಚಿಂದ ಏನೈತೆ ಶಾಂತಕ್ಕ ಹೌದಿಲ್ಲ. ಅವೆರಡು ನಾಳೆ ಬಾಳೆ ಬದುಕವು ಮಕ್ಳು ಮರಿ ಆಗವು ಗಟ್ಟಿರುವಲ್ಲ ಹಾಕ್ಬಿಡ ಅಂತೇಳಿ ನಾನು ಸುಮ್ಮನಾದೆ. ತೊಗೊಂಡ್ಲವ 3,000 ರೂಪಾಯಿ 3,500 ಆತಿದ್ದಕ್ಕೆ ತೊಗೊಂಡು ಬಂದು ಇವತ್ತು ಆ ಫೋನ್ನ ನೋಡಿ ಅತ್ತಿಯಾರ ಹಿಂಗೆ ಮಾಡ್ಬೇಕ್ರಿ ಅಂತ ಹೇಳಿದ್ಲು. ನನಗೆ ಗೊತ್ತಿತ್ತು ಅಂಟಿ ನುಂಡಿ ಮಾಡೋದು. ನಂಗೆ ಗೊತ್ತವ ನಾ ಮಾಡ್ತೇನೆ ತಗೋ ಅಂತೇಳಿ ಎಲ್ಲ ಚಂದ ಅಂಟಿ ನುಂಡಿ ಕಟ್ಟಿದ್ದೆ. ಕಟ್ಟಿಂದ ಮತ್ತೆ ನೆನಪಾತ ನೀ ಪಾಪ ಏನಾರ ಮಾಡಿದ್ರೆ ತಂದು ಕೊಡ್ತಿದ್ದೆಲ್ಲ ಅವಾಗೆಲ್ಲ. ಅದಕ್ಕೆ ನೀನು ಒಂದು 4 ಹಿಡ್ಕೊಂಬಂದೆ. ಅಲ್ಲಲ್ಲೇ ಗಿರ್ಜಿ 4 ಅಂತೀಯಲ್ಲೇ 4 ಅದಾವ ನಾವು ಅಷ್ಟಕೊಂಡ ಉಂಡಿ ತಂದಿಯವ ಬಿಡ ಇವ ಬ್ಯಾಡಾಗಿತ್ತ ನೀವು ತಿನ್ಬೇಕಿಲ್ಲವ ಏಸಾಗಿದ್ವ ಏನ. ಅಯ್ಯೋ ಶಾಂತಕ್ಕ ಒಂದು 70-80 ಉಂಡಿಗೆವು. ಅದ್ರಾಗ ನಿಂಗೆ ಒಂದು 10-12 ತಂದೇನೆ ಅಷ್ಟೇ. ಇಟ್ಕೋ ಏನಾಗಲ್ಲ. ಮತ್ತೆ ಅವರು ದಿನ ಒಂದೊಂದು ತಿನ್ಲಿ ಮತ್ತೆ ಬೇಕಂದ ತೊಗೊಂಬರ್ವ ಅಂತ ಹೇಳ್ತೇನೆ. ಚಲೋ ಆತ್ ಬಿಡ್ರಿ ಗಿರ್ಜಕ್ಕಾರ. ನನ್ನ ಮೈಯಾಗು ವಿಟಾಮಿನ್ಸ್ ಇಲ್ದ ಭಾರಿ ಅನಿಮೀಕ್ ಆಗ್ಬಿಟ್ರಿ ನೋಡ್ರಿ. ನನ್ನ ಕಣ್ಣು ನೋಡಿದ ಹೆಂಗಾಗ್ಬಿಟ್ಟತಿ ಬೆಳ್ಳಗ ಅದಿಲ್ಲ ವೀಕ್ ಅನಿಮೀಕ್ ಆಗ್ಬಿಟ್ಟೇನಿ. ಅದಕ್ಕೆ ಭಾಳ ವಿಟಮಿನ್ ಎಲ್ಲ ಕಡಿಮೆ ಆಗ್ಬಿಟ್ಟ ದೇಹದಾಗ. ಈಕಿ ಮಾಡಾಕ ಸತ್ತು ಕುಳು ತಿಂದು ತೊಂಬರ್ರಿ ಉಂಡಿ ತಿಂದಾರ ದೇಹದಾಗ ದಷ್ಟು ಪುಷ್ಟಕ ನೋಡ್ರಿ. ಕುಡಿ ಮೈಯಾಗ ವಿಟಮಿನ್ ಎಲ್ಲ ಬರ್ತತಿ. ಈಕ ಯಾರಂತ ಈಕ ಕಣ್ಣು ನೋಡಿ ಬೆಳಗಾಗ್ಯಾವ ಕುಡ್ದು ಕಣ್ಣು ಬೆಳಗಾಗ್ಯಾವ ಗೊತ್ತಾನ. ಅಲ್ಲೇ ಕೈ ಕಾಲು ಹರಿತೈತಲ್ಲ ಕುಡಿಯೋದಕ್ಕ ಹರಿಯೋದು ಕೈಕಾಲ ಆ ಪರಿ ಕುಡಿತಿ ಮತ್ತೆ ಕೈಕಾಲ ಹರಿಲಾರ್ದು ಇನ್ನೇನಾದಿತ್ತು ಕೈಕಾಲು ಹರಿತಾವ ತಲೆನೂ ಹರಿತೈತಿ. ಯವ್ವಾ ದೇವ್ರ ಏನು ಬಿಟ್ರಿ ಕಿತ್ತಿ ಹೆಂಗೆ ಬಾಯಿ ಮಾಡ್ತಾಳಿಕೆ ಅಂತ ನಾತಾಗ ನಾವು ನಿನ್ನ ಏನು ಮಾಡಲಿ. ಹೋಲ್ ಬಿಡ್ರಿ ಗಿರ್ಜಕ್ಕಾರ. ಅದ್ರ ಕೂಟ ಏನ ಮೂಳಿ ಕೂಟ ಗಿಡಮೂಳಿ ಕೂಟ ನೀವು ಕೊಟ್ಟಿದ್ದುಂಡಿ ನಾ ತಿಂತೇನೆ ಬಿಡ್ರಿ. ದೇಹದಾಗ ಶಕ್ತಿ ಬರ್ತೈತಿ. ಕೊಡಗಿರ್ಜಿ ಅವ್ರ ಕುಟ ಏನ ಆದ್ರೂ ತಿನ್ಬೇಕಂತ ನನಗೂ ಅನ್ಸಿತ್ಲೆ. ಹಿಂದಕ್ಕೊಮ್ಮೆ ನಾನು ನನ್ನ ಮಗನ ಮನೆಯಾಗೆಲ್ಲ ಮಾಡ್ಕೊಂಡು ತಿಂದೇ ಮಾಡ್ಲಿ ಅಂತ ಸುಮ್ಮನಾಗಿದ್ದೆ. ನನ್ನ ಮಗ ಒಂದು ಇದ್ದಿತ್ತಂದ್ರೆ ಇದ್ರಾಗ ಒಂದು 2 ತಿಂತಿತ್ತ ನೋಡ್ತೇನೆ ತೆಗೆದಿಡ್ತೇನೆ ಬಂದಾಗಾದ್ರೂ ಕೊಡ್ತೇನೆ. ಅಯ್ಯೋ ಶಾಂತಕ್ಕ ಮಗ ಬರೋದಿನ್ನು ಎಷ್ಟು ದಿನಕ್ಕೆ ಏನು ಯಾಕೆ ಅದನ್ನ ಹಂಗೆ ಮಾಡ್ತಿ ಏನು ಈಗ ತಿನ್ನು ಬೇಕಾರೆ ಅವಾಗ ನಮ್ಮ ಮನೆಯಾಗಿದ್ವು ಅಂದ್ರೆ ನಾನು ಕೊಟ್ಟು ಕಳಿಸ್ತೇನೆ ಬಂದಿದ್ದು ನೋಡಿ. ಇಲ್ಲಾಂದ್ರೆ ಏನು ದೊಡ್ಡ ಬಗ್ಗೆ ಬದುಕೆ ಇವತ್ತಾಗ ಮಾಡಿ ಹೊಸು ಅವ್ನು ಡಬ್ಬ್ಯಾಗ ಹಾಕಿನ ಕೊಡಕ್ಕೆ ಬರ್ತೈತಿ. ಹೊಸ ಹೆಚ್ಚಿಗಿನ ತೊಂಬ ತಂದು ಉಂಡಿ ಕಟ್ಟಿ ಹೊಸ ಡಬ್ಬ್ಯಾಗ ಹಾಕಿ ಕೊಟ್ಟು ಕಳಿಸ್ ಅಲ್ಲಿ ತಿನ್ಲಿ ಹೊಟ್ಟಸ್ತಾಗ. ನೀ ಹೇಳೋದು ಬರಬ್ಬರಿನ ಹಂಗೆ ಮಾಡ್ತೀನಿ ತಡಿ ತೊಂಬ ಒಳಗಿಟ್ಟು ಬರ್ತೀನಿ. ದಸ್ ಮೇಡಮ್ ತಿಂತೀಯೇನ ಬೇಡ ಶಾಂತಕ್ಕ. ಅಂಥ ದೋಸೆ ಅಲ್ರಿ ನಮ್ಮ ಮನ್ಯಾಗ ಮಾಡೋದು ಪೌಷ್ಟಿಕ ದೋಸೆ. ಸಣ್ಣವ ಹೆಂಗದಿ ಆರಾಮದಿಯಾ ಬಂದೇ ಇಲ್ಲ ಬೇ ಕಡೆ. ಮೊನ್ನೇನ ಬಳಿ ಸರ ಎಲ್ಲ ಹಾಕ್ಕೊಂಡು ಭಾರಿ ಮಿಂಚಾಕತ್ತಿದ್ರಂತ. ನಮ್ಮವ್ ಮನೆಗೆ ಬಂದು ಹೇಳೋದು ಏನು ಚಂದ ಕಾಣಕತ್ತಿದ್ಲು ಗಿರ್ಜಿ ಏನು ಚಂದ ಕಾಣತ್ತಿದ್ಲು 2 ಕಣ್ಣು ಸಾಲ್ವಲ್ತು ನೋಡಕ್ಕಂತೇಳಿ. ಅಲ್ಲಲ್ಲ ಗಿರ್ಜಿ ಇದೇ ಯಾವಾಗ ಬಂದೆ ಈಗ ಬಂದು ನೋಡಿ ಪರಕ್ಕ ಅಂದಂಗೆ ನೀ ತಗೋಗಿದ್ದೆ ನಿಮ್ಮ ಮನೆ ಕಡೆ ನೋಡಿದೆವು ಕಾಣಲಿಲ್ಲ ನೀನು. ಅಯ್ಯೋ ದೇವ್ರೆ ಇವತ್ತು ಈ ಕಡೆ ಮನೆಗೆ ಇರಂಗಿಲ್ಲ ಆ ಕಡೆ ಮನೆಗೆ ಇರ್ತಾನೆ. ಆದರೂ ಏನ ನಮ್ಮ ಪಾರಕ್ಕಿಂದ ಚಾನ್ಸ್ ಬಿಡ. ಒಂದ್ಸಲ ಈ ಕಡೆ ಮನೆಯಾಗಿರ್ತಾಳ ಒಂದ್ಸಲ ಆ ಕಡೆ ಮನೆಯಾಗಿರ್ತಾಳ. ಅಬ್ಬಬ್ಬ ನಶೀಬ್ ಅಂದ್ರೆ ನಮ್ಮ ಪಾರಕ್ಕಂದ. ಅಯ್ಯೋ ಶಾಂತಕ್ಕ ಯಾಕೆ ಕೇಳ್ತೀಯ ನಶೀಬನ್. ಅಯ್ಯಯ್ಯವ್ವ ಒಂದೊಂದ್ಸಲ ಈ ಬಿಡಾಡೋರಿಗೆ ನೆನಪ ಇರೋದಿಲ್ಲ. ಇವತ್ತು ಹೆಂಗಂದ್ರೆ ಅವ್ರ ತಲೆಯಾಗ ಅತ್ತಿಯರ ಇವತ್ತು ನಾಷ್ಟಕ್ಕೆ ನೀವು ಆ ಮನಿ ಅಂತ ತಿಳ್ಕೊಂಡಿದ್ದೀರಿ ಅತ್ತಿಯರ ನೆನಪ ಇಲ್ರಿ. ನಾ ಜಾಸ್ತಿ ಹಿಟ್ಟು ಹಾಕಿಲ್ರಿ ಜಾಸ್ತಿ ಅನ್ನಕ್ಕೆ ಇಟ್ಟಿಲ್ರಿ. ಅಯ್ಯಯ್ಯೋ ನಿಮ್ಮ ಲೆಕ್ಕ ಬಿಟ್ಟ ಮಾಡೇನ್ರಿ ಅಂತಂತಾವು. ಏನು ಮಾಡ್ತಿ ಹೇಳ. ಇವು ಅದಾವ ನನ್ನ ಗಂಡಸ್ ಮಕ್ಕಳು ಅವು ಅಂತ್ರ ಹೆಂಡತಿ ಬಾಲ ಹಂಗ ಏಟ್ ಗಿರಿ ಹಾಕಿದ್ರೆ ಅವು ಸಾಯ್ತಾವ ಅಂದ್ರೆ ದಾಟದಲ್ಲವ ಹಂಗದಾವು. ಏನು ಮಾಡ್ತಿ ಹೇಳ. ನಿಂದ ಒಂದು ರೀತಿ ಚಲೋ ಒಂದ ಸೊಸಿ ಬೈದ್ರು ಅಕ್ಕಿ ಕೂಟ ಇರ್ತಿ ಜಗಳ ಆದರೂ ಏನು ಬೇಕಾದಾಗಲಿ ಪ್ರೀತಿ ಆಗಲಿ ಎಲ್ಲ ಒಂದ ಕಡೆನೇ ಆಗಿರ್ತತಿ. ತೆಲಿವ್ಯಾನಿವ ಅದ್ರಾಗಾರ ನಮ್ಮ ಸಿಟ್ಯಾನ್ ಸೊಸಿ ಐತಲೇವ ಅದು ಸ್ವಚ್ಛರ ಮಾಡ್ತತಿ. ನಮ್ಮ ಈಕಿ ಹಳ್ಳಾನ್ ಸೊಸಿ ಐತಲ್ಲ ಅದು ಅಯ್ಯೋ ಏನು ಆಕಾರ ದಿಪ್ಸಿರ್ತತಿ ಆ ಮನಿನ ತೂತು ನೋಡೋಕ್ಕಾಗಂಗಿಲ್ಲ ನೋಡ ನಮ್ಮನಿ ಮಾಡಿಟ್ಟಿರ್ತತಿ ಮನಿನ. ಹೌದಾ ಹೂನಯ್ಯವ್ವ ಅಸಿಂಕು ಪಂಕು ಅವು ದಿನ ಒಂದು ತಿಕ್ಕಬೇಕು ಸ್ವಚ್ಛ ಇಡ್ಬೇಕು ಏನೂ ಮಾಡೋದಲ್ಲವ. ದೊಡ್ಡವ ಸಸಿ ಚಾಡ ಆಡ್ಕೊಳಕ್ ಬಂದೇನು ಇಲ್ಲೇ ಕಾನೂನು ಪ್ರಕಾರ ಇದು ಅಫೆನ್ಸೇ. ಆದ್ರೆ ಇದಕ್ಕೆ ಯಾವ ಕೇಸು ಇಲ್ಲ ಯಾವ ಶಿಕ್ಷೆನೂ ಇಲ್ಲ. ಯಾವ ಸುಮ್ಮನಿರವ ನೀ ಲಾಯರ್ ಆಗಿ ಎಲ್ಲದಕ್ಕೂ ಕೇಸ್ ಅಂತ ನಿಂದ್ರಬೇಡ. ನಾವು ಹಂಗ ಒಂಚೂರು ಆಡ್ಕೊಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗೋದಿಲ್ಲ. ಇದ್ದಿದ್ದು ಹೇಳ್ತೇನೆ ಬಿಡ ಆಡ್ಕೊಳಕ್ ಏನೈತಿ ಇದ್ದಿದ್ದು ಹೇಳ್ತೇನೆ ಅಷ್ಟೇ ಮತ್ತೇನು ಇಲ್ಲ. ಈಗ ಅದು ಬಿಡ್ರಿ ಅದೇನು ಗೊತ್ತನ ಪೌಷ್ಟಿಕ ದೋಸೆ ನಾನ ಮಾಡಂತ ಹೇಳಿರೋದು ಚಿಕ್ಕಮ್ಮ. ಅದು ಏನಂದ್ರೆ ಅಕ್ಕಿ ದೋಸೆ ತಿಂದ್ರೆ ಕಾರ್ಬ್ಸ್ ಭಾಳ ಇರ್ತದೆ ಅದರೊಳಗೆ. ಅದಕ್ಕೆ ಅದರಿಂದ ಮೈ ದಪ್ಪಕ್ಕತಿ ಅದು ಹೆಲ್ತಿಗೆ ಅಷ್ಟು ಒಳ್ಳೇದು ಅಲ್ಲ. ಅದಕ್ಕೆ ಜಾಸ್ತಿ ಬ್ಯಾಡ ಅಂತೇಳಿ ಈಗ ಏನಂದ್ರೆ ಹೆಸರು ಕಾಳು ಕಡ್ಲಿ ಆಮ್ಯಾಗ ಇದು ಏನದು
ನವಣಿ ಜಾಸ್ತಿ ಹಾಕ್ಸಿರ್ತೇನೆ. ಆಮ್ಯಾಗ ಮೆಂತ್ಯ ಕಾಳು, ಆಮೇಲೆ ಒಂದಿಷ್ಟು ಅವಲಕ್ಕಿ ಇಷ್ಟು. ಆಮೇಲೆ ನಮ್ಮ ಕಡೆ ಬೇರೆ ಯಾವ್ದಾರ ಕಾಳಿದ್ರೆ ಈ ಅಲಸಂದಿ, ಆಮೇಲೆ ಬೇರೆ ಯಾವ ಕಾಳಿದ್ರೂ ನಡಿತೈತಿ. ಅವೆಲ್ಲ ಕಾಳು ಒಂದು ಸ್ವಲ್ಪ ಹಾಕ್ಬೋದು. ಮಡ್ಕಿ ಕಾಳು ಹಾಕ್ಬೇಡ್ರಿ, ಒಂಥರ ಚಲೋ ಆಗೋದಿಲ್ಲ. ಬೇರೆ ಯಾವ್ಯಾರ ಕಾಳಿದ್ರೆ ಹಾಕ್ರಿ. ಇಲ್ಲ ಯಾವುದು ಬೇಡಪ್ಪ ಹೆಸ್ರು ಕಾಳು ಅಷ್ಟೇ ಸಾಕು ಅನ್ನೋದಾದ್ರೆ ಹೆಸ್ರು ಕಾಳು ಅಷ್ಟೇ ಸಾಕು. ಹುಳ್ಳಿ ಕಾಳು ಹಾಕ್ಬೇಡ್ರಿ, ಒಗರಾಕೈತಿ. ಹುಳ್ಳಿ ಕಾಳು ಹಾಕ್ಬೇಡ್ರಿ. ಮತ್ತೆ ಅಡ್ಡಿ ಇಲ್ಲವಾ? ಇಂಥವೆಲ್ಲ ದೋಸೆ ತಿಂದ್ರೆ ಒಳ್ಳೇದು. ಮತ್ತೆ ಕಾಳು ಕಡಿ ಎಲ್ಲ ಹೌದಿಲ್ಲ ನೋಡು, ಕಾಳಿನ ಪಲ್ಯ ತಿನ್ನಕೋಲ್ಲ ದೋಸೆ ಮಾಡ್ಕೊಂಡು ತಿನ್ಬೋದು. ದೇಹಕ್ಕೂ ಒಳ್ಳೇದು. ನವಣಿ ಭಾಳ ಚಲೋ ಅಂತಾರೆ ನೋಡ ಶಾಂತಕ. ಅಯ್ಯ, ಶುಗರ್ ಇದ್ದರೆ ತಿನ್ಬೇಕಂತ ನವಣಿನ ಭಾರಿ ಚಲೋ. ನವಣಕ್ಕಿ ಅನ್ನ ಅದು ಭಾರಿ ರುಚಿ ಆತದ ಬಾಯಿಗಂತರು. ಆಮೇಲೆ ಈ ದಾಸಿ ಗಿಸಿ ಎಲ್ಲ ಶುಗರ್ನವ್ರಿಗೆ ಭಾರಿ ಚಲೋನ ಕಾಳು ಕಡಿ ತಿನ್ನೋದು. ಅದಕ್ಕೆ ಪೌಷ್ಟಿಕ ದೋಸೆ ಮಾಡ್ತಿರ್ತೇನೆ ನಾನು. ಶಾಂತಕ ಹೆಂಗಾಗಿತ್ತು? ಒಂದು ಎರಡು ಹಾಕೊಂಬರ ನೋಡೋಣ. ಅಂತಾಳಿ ಯಾಕೆ ನನಗರ ಭಯ ನೀರ ತಡಿವಲ್ತ. ಒಂದು ಎರಡು ಹಾಕೊಂಬ ತಿಂತೇನೆ. ಅಯ್ಯ ಅದಕ್ಕೇನಂತೆ ಬರಕ ಬಾ, ನೀನು ಕುಂದ್ರೆ ಎರಡು ದೋಸೆ ತಿಂದ ಹೋಗುವಂತೆ ಇಬ್ರು. ನನ್ನ ಸಸಿ ಪಲ್ಯ ಮಾಡಕತ್ತಾಳ ಆಲೂಗಡ್ಡಿದ. ಒಂದು 5 ನಿಮಿಷ ತಡ್ರಿ. ಅಲ್ಲ ಶಾಂತಕ, ಹಿಟ್ಟು ಜಾಸ್ತಿ ಐತಿಲ್ಲವ. ಮತ್ತೆ ಪಾಪ ನೀವ ಇಷ್ಟು ಮಂದಿ ಹಾಕಿರಿ, ನಾವಿಬ್ರು ಬಂದಿವಿ. ಮತ್ತೆ ಅಯ್ಯ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಒಟ್ಟು ಹೆಚ್ಚಿಗೆ ಹಾಕಿರ್ತಾಳಕ್ಕಿದ್ದಿ ನಾನು. ಯಾಕಂದ್ರೆ ಇವ್ರು ವೇಸ್ಟ್ ಬಡಿತಮ್ಮ ಯಾವಾಗ ಬಂದು ಹಾಜರಾಕನ ಗೊತ್ತಿಲ್ಲ. ಅವ ತಿನ್ನಕತ್ರ ಸಾಧಾರಣ 1-2 ದೋಸೆ ತಿಂತಾನ, 8 ದೋಸೆ ಬೇಕು. ಹಂಗಾಗಿ ಒಂದು 5 ಮಂದಿ 4 ಮಂದಿ ತಿನ್ನುವಷ್ಟು ಹೆಚ್ಚಿಗೆ ಹಾಕಿರ್ತಾಳಕ್ಕೆ. ಇವ್ರದ್ದು ಹಂಗ ಬಿಡ ಗಿರ್ಜಿ. ನಮ್ಮ ತಮ್ಮ ನಾ ಮಾಡೋದಕ್ಕೆ ಇಷ್ಟಪಡ್ತೈತೆವ. ಏನು ಮಾಡಿಯಕ್ಕ ಅಂತೇಳಿ ಅದಕ್ಕೆ ಅವ ಬಂದ್ರೆ ತಿನ್ನಾಕಿರ್ಲಿ ಅಂತೇಳಿ ಒಂದಿಷ್ಟು ಜಾಸ್ತಿನೇ ಹಾಕಿರ್ತೇನೆ. ನಾನು ಒಂದು 10-12 ದೋಸೆ ಹೆಚ್ಚಿಗೆ ಆಗೋಷ್ಟೇ ಹಾಕಿರ್ತೇನೆ. ಅಯ್ಯೋ, ಇನ್ನೂ ಹೆಚ್ಚಿಗೆ ಹಾಕಿರ್ತೈತೆ ಒಂದೊಂದ್ಸಲ. ಯಾಕಂದ್ರೆ ಮತ್ತಲ್ಲ ಮನೆಗೆ ಬಂದಾಗ ನಮ್ಮ ತಮ್ಮನ ಬಿಡ್ತೀನಿಲ್ಲ ನಾನು. ಅಲ್ಲ ಶಾಂತಕ್ಕ, ಏನಾತ ನಿಮ್ಮ ಅಣ್ಣಂದು ವಾಪಸ್? ಯವ್ವ ನಿನ್ನೆ ಬಂದಿದ್ಲು, ಬಾಯೋ ಬಾಯಿ ಜಗಳ ಮಾತಾಡಕ್ಕೆ ಹೋದ್ರೆ ನಡಕ್ ನೀವು ಎಂಟ್ರಿ ಆಗಬೇಡ್ರಿ, ನಿಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತಾಳ. ಅದಕ್ಕೆ ನಾನು ನಮ್ಮ ಅಣ್ಣನ ಮನೆ ಕಡೆ ಹೋಗೇ ಇಲ್ಲವ. ಏನಾರ ಅವರೇ ಮಾತಾಡ್ಕೊಂಡು ಬಗ್ಗೆ ಹರಿಸ್ಕೋವಲ್ರಕ್ಕ, ನಮ್ಗೆ ಯಾಕೆ ಬೇಕಾಗಿರ್ಜಿ? ಹೌದಿಲ್ಲ, ಕೊಟ್ಟ ಹೆಣ್ಕುಲಕ್ಕೆ ಹೊರಗೆ ಅಂತೇಳಿ ನಾವು ಹೊರಗೆ ಆಗ್ಯಾವ. ಈಗ ಏನಾರ ಮಾತಾಡಕ್ಕೆ ಹೋದಿಯಾ ಅತಿಗೆ ಮುಂದೆ ಪರ ಮಾತಾಡಿದ್ರೆ ಅಷ್ಟೇ ಅತಿಗೆ ಚಲೋ ಇರ್ತಾಳ. ಅದ ಏನಾರ ಸ್ವಲ್ಪ ಇರೋದ್ವಾಗಿ ಮಾತಾಡಿನಿ ಅಂದ್ರೆ ಅತಿಗೆ ಮಗು ಸಿಟ್ಟು ಬರ್ತೈತೆ. ಯಾಕೆ ಬೇಕು? ಸುಮ್ಮನೆ ಇಲ್ಲೇ ಅದನ್ನೇ ನಮ್ಮ ಹೋಗಿತ್ತಾಗ ಬಾರ್ಬೆ ಅಂತಾನೆ ಅದು ಬರುದಿಲ್ಲ. ಅಯ್ಯೋ ಎಲ್ಲವ ನಾ ಇಲ್ಲೇ ಇರ್ತೇನೆ ಅಂತತಿ. ಏನು ಮಾಡ್ತಿ? ಹೌದನ ಶಾಂತಕ? ಅದು ಕರೆ ಅನ್ನ ಕರೆ ಬಿಡ. ಇವ ಮಾತಾಡಕ್ಕೆ ಹೋದ್ರೆ ಕೆಟ್ಟ ಹೊಲ ಇದೇನಕ್ಕೆ ಆಸ್ತಿ ಕೇಳ್ಯಾರಂದಿಲ್ಲ. ಕೊಡಂದ್ರೆ ಇವ್ರಿಗೆ ಸಿಟ್ಟು ಬರ್ತೈತಿ, ಬಿಡಂದ್ರೆ ಅವ್ರಿಗೆ ಸಿಟ್ಟು ಬರ್ತೈತಿ. ಹೋಲ್ಬಿಡು, ಸುಮ್ಮನೆ ಹೋಗಕ್ಕೆ ಹೋಗ್ಬೇಡ. ಯವ್ವ ನಾನು ಅಲ್ಲಿ ಕಾಲಿಡಾಕು ನಂಗೆ ಮನ್ಸಾಗಲ್ಲ ಅವು ಮಾಡೋ ಆಟಕ್ಕೆ. ನಮ್ಮವ್ವ ಐತಲ್ಲ ಯವ್ವ, ನಮ್ಮವ್ವ ಇರತನ ಹೋಗ್ತಾನೆ. ನಮ್ಮವ್ವ ಇಲ್ಲದ ಕಾಲಕ್ಕೆ ನಾನಾರ ಕಡೆ ಯಾಕೆ ಹೋಗ್ಬೇಕು? ನಮ್ಮವ್ವನ ಸಲುವಾಗಿ ಅರ್ಧ ಜೀವ ಬಡ್ದಾಡ್ತೈತೆ ಅಷ್ಟೇ. ಸಾಯಿ ಕಾಲಕ್ಕೆ ಇವೆಲ್ಲ ನೋಡ್ಬೇಕಲ್ಲ ಅಂತೇಳಿ. ಏನು ಮಾಡೋಕ್ಕಾಗತ್ತೆ ಶಾಂತಕ? ಎಲ್ಲ ಕರ್ಮಾದಿಗಳು ಕರ್ಮ. ನಿಮ್ಮವ್ವ ಅಷ್ಟಿಷ್ಟ ಕರ್ಮ ಮಾಡ್ಯಾಳಂತ ಬಿಡಿಯ. ಆ ಕರ್ಮ ಸೋಸ್ಬೇಕಲ್ಲ ಮತ್ತೆ. ಅಂದಂಗೆ ಶಾಂತ ಫೋನ್ ಬಂದಿತ್ತು ನೋಡ. ನಮ್ಮ ಅಣ್ಣ ಫೋನ್ ಮಾಡಿದ್ನಿ ಇವತ್ತು. ಅವ್ವ ಅಪ್ಪನ ಕರ್ಕೊಂಬರಾಕತ್ತಾನಂತ. ಹೌದಾ? ಅಯ್ಯೋ ದೇವ್ರೇ, ತಪ್ಪೇತೀಗ ಅನ್ಕೊಳತಿದ್ದೆ. ಮತ್ತೆ ಚಾಲು ಆತ? ಅಲ್ಲ ನೋಡು, ಊರ್ ಮಂದಿಗೆ ಬುದ್ಧಿ ಹೇಳ್ತಿ. ನೀ ನಿಮ್ಮ ಅತ್ತಿ ಮಾವನ್ ಸೇವೆ ಮಾಡಕ್ ಒಲ್ಲೆಂತಿ. ಯಪ್ಪ ತಂದೆ, ಅವ್ರೇನು ಸ್ವಲ್ಪ ನಿಗ್ರಹ ಕೊಡ್ತಾರನ್ನ? ಒಬ್ರಿಗೆ ಮರವು ಒಬ್ರಿಗೆ ಕಿವಿ ಕೇಳೋದಿಲ್ಲ. ನಾನು ಏನು ಮಾಡಲಿ? ಸಾಕಾಗೋಕತ್ತಾಗ. ಏನ್ ಮಾಡಕ್ಕಾಗೈತಿ? ವಯಸ್ಸಾಗೈತಿ. ಈಗ ಅದು ಬಿಡು, ಅವ್ರು ಬರ್ತಾರೆ. ಏನು ಸಂಜೆಗೆ ಬರ್ತಾರ. ಆಯ್ತಪ್ಪ ಆಯ್ತು. ಮಗಳಿಗೆ ತಲೆ ಕೆಟ್ಟತೆ ಗಿರ್ಜಿ. ಮಗಳ ನೀನೆ ತಲೆ ಕೆಟ್ಟು ಏನಾರ ಮಾಡ್ಕೊಂಡು ಹಾಳ್ಗುಂಡು ಬಿದ್ಕೊಂಡವ್ರಿ. ನಾ ಇದ್ರೊಳಗೆ ತಲೆನ ಹಾಕಕ್ಕೆ ಹೋಗೋದಿಲ್ಲ. ವಯಸ್ಸಿ ಮೀರಿ ತಪ್ಪ ಅವು ಮಾಡ್ಯಾನ. ನೀ ಮಾತಾಡ್ತಿ ಹಿಂಗೆ ಅಂತೇಳಿ ತಲೆ ಕೆಟ್ಟು ಹಾಕಿನ ಕೊಡ್ಕೊಂಡು ಬಂದ್ಬಿಟ್ಟಾಳ. ಅತ್ತಿಯರ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನಂತೂ ಸುಮ್ಮನೆ ಆಗ್ಬಿಡ್ತೀನಿ. ಏನಾರ ಮಾಡ್ಕೊಳ್ಳಿ ಅವ್ರೆ ಅಂತ ಹೇಳ್ಬಿಟ್ಟಾಳ ಆಕಿನ. ಮನುಷ್ಯ ಎಷ್ಟಂತ ಸಹಿಸ್ಕೊಂತಾನೆ. ಅದಕ್ಕೆ ಅತ್ತಿ ಪಲ್ಯ ಆಗೈತಿ. ಪಲ್ಯ ಆಗೈತಂತ ಕುಂದ್ರಿ ಬಂದೆ. ಏನ್ರಿ ಇದು ಮನಿ ಇಲ್ಲಿ ಕಟ್ಕೊಳ್ಳೋಣ ಅಂತಂದ್ರಿ, ನೋಡಿದ್ರೆ ಜೀ ಅಂತತಲ್ಲವ್ರಿ. ಇದು ಹೆಂಗಿರೋದಪ್ಪ ಇಲ್ಲೇ? ಅದು ಅಲ್ಲದೆ ಜಗನರ ಎಲ್ಲೈತಿ? ಸ್ವಲ್ಪ ಐತಿ ಈ ಕಡೆ. ಅಕ್ಕೈತ್ ಬಿಡು, ಒಂದು ಸಿಂಗಲ್ ಬೆಡ್ರೂಮ್ ಮನೆ. ಆದರೂ ಮಳೆಗಾಲದಾಗ ಅದು ಇಲ್ಲಿರೋದು ಭಾರಿ ಡೇಂಜರಪ್ಪ. ಯಾವಾರ ಕಾಡು ಪ್ರಾಣಿ ಬರಲಿ ಬಿಡಲಿ ಯಾಕೆ ಬೇಕು? ಅದು ಅಲ್ಲದೆ ಇಲ್ಲಿ ಯಾರು ಮನುಷ್ಯರು ಅದಾರ್ರಿ? ಇವು ಹೊಲ ಗದ್ದಿ ಮಾಡೋಕ್ಕಷ್ಟೇ ಲಾಯಕ್. ಮನೆಗೇನಿ ಕಟ್ಕೊಳಕ್ಕಾಗಲ್ಲಪ್ಪ. ನಾವೆಲ್ಲರಿ ಇಲ್ಲಿರಕ್ಕ. ಅಲ್ಲೇ ಮತ್ತೆ ಹಿಂಗಂದ್ರೆ ಎಲ್ಲಿರೋದು? ಅಯ್ಯೋ, ನಾನು ಅದನ್ನೇ ವಿಚಾರ ಮಾಡತ್ತೇನಲ್ರಿ. ನಾವು ಯಾಕೆ ಇನ್ನೊಂದು ಮನೆ ಕಟ್ಕೊಂಡು ಸಾಲ ಮಾಡಿಕೊಂಡು ಒದ್ದಾಡಿ ತ್ರಾಸ ತೊಗೋಬೇಕು? ಹೆಂಗಿದ್ರು ಮನೆ ದೊಡ್ಡದೇ ಐತಿ. ನಮ್ದು ಆ ಕಡೆ ಮಾಡ್ಕೊಳ್ಳೋನು, ಇವ್ರದ್ದು ಈ ಕಡೆ ಮಾಡ್ಕೊಳ್ಳಿ. ಹೌದಿಲ್ಲ? ಒಂದು ಮನೆ ಒಳಗೆ 2 ಒಲೆ ಹಚ್ಕೊಂಡ್ರೆ ಆತಪ್ಪ. ನೀನು ಹೆಂಗೆ ಸಾಮಾನು ಇಟ್ಕೋತಿ, ಹೆಂಗೆ ಇದು ಮಾಡ್ತಿ? ಆಗಲ್ಲ, ಅದೆಲ್ಲ ಆಗ್ಲಾರ್ದು ಮಾತು. ಒಂದೇ ಮನೆ ಒಳಗೆ 2 ಇದು ಮಾಡ್ಕೊಂಡು ಇರೋಕ್ಕಾಗಲ್ಲ. ಹಂಗಿದ್ರೆ ಮತ್ತೆ ಈಗ ಇರಂಗೆ ಇರ್ತಿದ್ವಲ್ಲ, ಅದಾಗಲ್ಲ. ಇಲ್ಲಾಂದ್ರೆ ನಮ್ಮ ಹಿತ್ತಲಾಗ ದೊಡ್ಡದೈತಲ್ಲ ಜಾಗ, ಅಲ್ಲಿ ಕಟ್ಕೋಬೇಕು ನೋಡು. ಹಿತ್ತಲಾಗಾದ್ರೂ ಓಕೆ. ಯಾಕಂದ್ರೆ ಅದಾದ್ರೆ ಅಷ್ಟೊಂದು ಹೆದರಿಕೆ ಆಗಲ್ಲ, ಎಲ್ಲರೂ ಅಲ್ಲೇ ಇರ್ತಾರೆ. ಮತ್ತು ಊರೊಳಗೂ ಆಕೈತಿ, ಭಯ ಅನ್ಸಲ್ಲ. ಇಲ್ಲಿ ಆದ್ರೆ ಬ್ಯಾಡಪ್ಪಿ, ಹೆದರಿಕೆ ಬಂದಂಗೆ ಆಕತಿ. ಸರಿ, ನೀ ಹೆಂಗೆ ಹೇಳ್ತೀಯ ಹಂಗೆ ಅಲ್ಲಿ. ಹಂಗಾರೆ ಅಲ್ಲೇ ಮನೆ ಹಿಂದೆ ಜಾಗ ಐತಲ್ಲ, ಅಲ್ಲೇ ಕಟ್ಟಿಸ್ಕೊಂಬಿಡೋಣ ಮನಿನ. ನಾ ಹೇಳ್ತೇನೆ. ನನಗೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಈಗ ಇದ್ರೊಳಗೆ 2 ಭಾಗ ಮಾಡ್ಕೊಬದ್ಲಿ ನಾವು ನಮ್ಮ ಪಾಡಿಗೆ ಇಲ್ಲಿ ಇರ್ತೇವಪ್ಪ ಅಂತ ಹೇಳಿದ್ರು ಆತು. ಹೆಂಗಿದ್ರಿ ಇಲ್ಲಿ ಮಟ್ಟ ಬಂದೇನೆ. ಒಂಚೂರು ಒಳಗೆ ತೋಟ ನೋಡ್ಕೊಂಬರ್ರಿ. ನಡಿ ಹೋಗೋಣ. ಆಹಾ, ಎಷ್ಟು ತಣ್ಣ ಅನಿಸುತ್ತೆ ರೀ, ಮಜಾ ಅನಿಸುತ್ತಪ್ಪ ಯಪ್ಪ. ಹಿಂಗೆ ಅಡಿಕೆ ತೋಟದಾಗ ಅಡ್ಡಾಡಕಲ್ಲ, ಒಂಥರ ಏನೋ ಸಮಾಧಾನ. ಬಾಳಿನೂ ಹಾಕಿರೇನ? ಓ, ಅಡಿಕೆ ಬಾಳೆ
ಬಾಳೆಹಣ್ಣಿಂದ ಚಿಂತೆ ಇಲ್ಲ ಬಿಡ್ರಿ, ಬಾಳೆಗೊನೆನೂ ಬರ್ತಾವ. ನಾನು ಅಡಿಕೆ ಅಷ್ಟೇ ಅಂತ ಮಾಡೀನಿ. ಆ ಕಡೆ ಎಲ್ಲ ಮೆಣಸು ಹಾಕಿರಿ. ಅಡಿಕೆ, ಬಾಳಿ, ಮೆಣಸು, ಎಲಿ, ಆಮ್ಯಾಗ ಇದು ಎಂಥದ್ದು ಶುಂಠಿ ಸಣ್ಣ ಸಣ್ಣವು ಅವು ಎಲ್ಲ ಹಾಕೇನಿಲ್ಲ. ಹೌದಾ, ಚಲೋ ಬಿಡ್ರಿ. ನೀವು ಅಡಿಕೆ ಹಾಕಿ ಒಳ್ಳೆ ಕೆಲಸ ಮಾಡಿರಿ. ಈ ಬ್ಯಾರೆ ಏನಾರ ಆಗಿದ್ರೆ ದಿನಂಪ್ರತಿ ಅದ್ರೊಳಗೆ ಓಡಾಡ್ಬೇಕಿತ್ತಪ್ಪ. ಹಾಕಿದ್ದಿಲ್ಲ ದಿನಂಪ್ರತಿ ಅದೆಲ್ಲ ಮಾಡಕ್ಕೆ. ಆಳು ಹಿಡ್ಕೊಂಬ, ಇದು ಕಳೆ ತೆಗ್ಸು, ಅದು ಮಾಡಿಸು, ಇದು ಮಾಡಿಸು, ಇವೆಲ್ಲ ಹಾಕಿದ್ದಿಲ್ಲಪ್ಪ ಮಾಡಕತ್ತಾಗ. ಇದೇನು ಭಾಳ ಈಸಿ ಅಂತ ತಿಳ್ಕೊಂಡಿ ನೀನು? ಇದು ಭಾರಿ ಕಷ್ಟನೇ. ಎಲಿ ಚಿಕ್ಕಿ ರೋಗ ಅಂತ ಬರ್ತಾವು, ಕೊಳಿ ರೋಗ ಅಂತ ಬರ್ತಾವು. ಆಮ್ಯಾಗ ಇದು ಏನದ ಕೊನಿ ಹರಳ ಉದುರ್ತಿರ್ತಾವು, ಎಸಳು ಉದುರ್ತಾವು, ಹೂ ಉದುರ್ತಾವು ಮಳೆ ಜೋರು ಹೊಡೆತಕ್ಕೆ. ಒಂದೊಂದ್ಸಲ ಈ ಮಂಗ್ಯಾನ ಕಾಟ, ಮಂಗ್ಯ ಬಂದು ಅಂದ್ರೆ ಈ ಅಡಿಕೆ ಎಲ್ಲ ಎಳೆದ ಸಿಪ್ಪಿ ಚೀಪ್ ಹೋಗಿತಾವು. ಅಯ್ಯೋ, ಇದಕ್ಕೂ ಕರೆಕ್ಟಾಗಿ ಬೇಸಾಯ ಮಾಡಿಸ್ಬೇಕು, ಆಮ್ಯಾಗ ಗೊಬ್ಬರ ಹಾಕಿಸ್ಬೇಕು, ನೀರು ಹಾಸ್ಬೇಕು ಪ್ರತಿಯೊಂದು. ಆಮ್ಯಾಗ ಏನು ಔಷಧಿ ಹೊಡಿಸ್ಬೇಕು. ಆ ಔಷಧಿ ಹೊಡ್ಸೋರು ಸಿಗೋದಿಲ್ಲ ಬಿಡೋದಿಲ್ಲ ತಗ. ಕೊನಿ ತೆಗ್ಸೋರು ಹುಡುಕ್ಬೇಕು, ಕೊನಿ ತೆಗಿಯೋರು ಬರಬೇಕು. ಅಡಿಕೆ ಅದೇನದು ನೆಲ್ಲ ಸಿಪ್ಪಿ ತೆಗ್ಸೋದು ಮಾಡೋದು. ಚೇಣಿ ಕೊಡ್ತೀನಿ ವರ್ಷ ನಾನು. ಈ ವರ್ಷ ಮನೆ ಮಾಡೋಣ ಅಂತಂದ್ರು ಆಗಲೇ ಇಲ್ಲ, ಚೇಣಿ ಕೊಟ್ಟಿದ್ವಿ. ಚೇಣಿ ಕೊಡೋದ್ರಿಂದ ನಮ್ಗೆ ಆ್ಯಕ್ಚುಲಿ ಮನೆ ಮಾಡಿದ್ರೆ ಲಾಭ ಜಾಸ್ತಿ. ಚೇಣಿ ಕೊಡ್ತೇವಲ್ಲ ಕಡಿಮೆ ಅದು ಲಾಭ. ಯಾಕಂದ್ರೆ ಅವ್ರಿಗೂ ಅದರ ಕಮಿಷನ್ ಅಂತ ಇರ್ತೈತಿ ಪಾಪ, ಮತ್ತು ಅವ್ರು ಅದನ್ನು ತೊಗೊಳ್ಳೋರು. ಅದೇ ನಾವೇ ನಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿಗೆ ಲಾಭ ಉಳಿತೈತಿ. ಹೌದಾ, ಮತ್ತೆ ನಾವು ಮನ್ಯಾಗ ಮಾಡೋಣ ಬಿಡ್ರಿ. ಮನ್ಯಾಗ ಮಾಡೋದು ಬಿಡ್ರಿ, ಅಷ್ಟು ಸುಲಭ ಅಂತ ಮಾಡಿ ಏನು ಮನೆ ಮಾಡೋದು. ಅದ್ರದ್ದೆಲ್ಲ ಮುಟ್ಟು ತೆಗಿಬೇಕು, ತುಂಬ ತೆಗೆದು ಅದನ್ನೆಲ್ಲ ಚೆಂದಾಗಿ ಅಡಿಕೆ ಸುಲಿದು ಮಾಡಿ ಅದನ್ನ ಚೆಂದಾಗಿ ನಾವು ಬೇಯಿಸಿ ಹರಡ್ಬೇಕು, ಒಣಗಿಸ್ಬೇಕು, ಕಲರ್ ಹಾಕ್ಬೇಕು. ಅದೇನು ತುಸ ಕೆಲಸ ಅಂತ ಮಾಡಿ ಏನು? ಆ ಅಡಿಕೆ ಮುಟ್ಟು ಬಿಡಿಸೋದ್ರೊಳಗೆ ಕೈಯೆಲ್ಲ ಚೊಗ್ರಾಗ ಹೋಗತ್ತೆ ಗೊತ್ತನ? ಎಲ್ಲ ಕೊರ್ದಂಗೆ ಆಗೋಕತಿ. ಹೌದಾ, ಅದಕ್ಕೂ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಹೋಗ್ರಿ ಹೋಗಿ ಎಲ್ಲಿ ಮಾಡಕ್ಕೆ ಹೋಗ್ಲ ತಗ. ನಂಗೆ ಗೊತ್ತೇ ಇಲ್ಲ ಅದು ಮಾಡೋದು. ಅದಕ್ಕೆ ಹೋಲ್ಬಿಡ್ರಿ, ಚಣಿನ ಕೊಡ್ರಿ. ಅಲ್ಲ, ಮತ್ತೆ ಇದು ಅಡಿಕೆ ಕುದಿಸ್ಬೇಕು ಹರಡ್ಬೇಕು ಅಂದ್ರೆ ಗ್ಯಾಸಿನ ಮ್ಯಾಗ ಹಾಕತ್ತನ್ಲೇ ಅದು ಕೆಲಸ. ಕಟ್ಟಿಗೆ ಉರಿ ಹಚ್ಬೇಕು. ಅದಕ್ಕೆ ಕಟ್ಟಿಗೆ ಉರಿ ಹಚ್ಚೋದಂದ್ರೆ ತುಸ ಕಟ್ಟಿಗೆ ಬೇಕಂತ ಮಾಡಿಯ, ಅದ್ರದ್ದೆಲ್ಲ ಅಲ್ಲೇ ಬಂದು ಹತ್ತತಿ. ಹೋಗ್ಲಿ ಬಿಡು. ಮತ್ತು ನಾವು ಆಳಿನ ಪಗಾರ ಕೊಡಬೇಕು. ಆಮೇಲೆ ಏನದು ಕಟ್ಟಿಗೆ ಅಷ್ಟು ತರಬೇಕು. ಅದಕ್ಕೆ ಕುತ್ಕೊಂಡು ನಾವು ಮನೆಯವರೆಲ್ಲರೂ ಕಷ್ಟಪಡ್ಬೇಕು. ಅದ್ರ ಬದಲಿ ಅವ್ರು ಒಂದು 50,000 1,00,000 ಹಿಂಗೆಲ್ಲ ತೊಗೋತಾರ. ಅವ್ರದ್ದು ರೇಟಿನ ಮೇಲೆ ಇರ್ತೈತೆ. 50, 60, 70,000 ಹಿಂಗೆ ಇರ್ತೈತಿ. ಏನು ಮಾಡೋಕ್ಕಾಗಲ್ಲ, ತೊಗೊಲಿ ಬಿಡು ಅಂತ ಸುಮ್ಮನೆ ಆಗ್ಬೇಕು. ಮನ್ಯಾಗ ಜನ ಇದ್ರೆ ಮಾಡ್ಬೋದಪ್ಪಿ, ಮತ್ತೆ ಯಾರು ಮಾಡ್ಬೇಕ್ರಿ ನಿಮ್ಮ ಅತ್ತಿಗೆಮ್ನ? ಅಯ್ಯೋ ದೇವ್ರೆ, ಮಾಡ್ದಂಗೆ ಆತ್ ತಗೋ. ಹೋಲ್ಬಿಡ್ರಿ, ಕೊಡೋದೇ ಚಲೋ, ಹಾಗೆ ಕೊಟ್ಬಿಡ್ರಿ. ನಡಿ, ಬೆಳಗ್ಗೆ ಮನೆ ಬಿಟ್ಟೇವಿ. ಅಲ್ಲಿ ಮನ್ಯಾಗ ಏನಾಗೈತೆ ಅಂತೂ ನೋಡಿಲ್ಲ. ಅವ್ವ ಪಾಪ ನಮ್ಮ ದಾರಿನ ಕಾಯ್ತಿರ್ತೈತಿ. ನಡಿ ಮನೆಗೆ ಹೋಗೋಣ.